ಎಲ್ಲರನ್ನ ಒಂದು ಮಾಡುವ ಹೋಳಿ ಹಬ್ಬ ಇದೀಗ ಭಾರಿ ಸುದ್ದಿಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದ್ದು, ಸಂಭಾಲ್ನಲ್ಲಿ ಆತಂಕದಲ್ಲೇ ಸೆಲೆಬ್ರೇಟ್ ಮಾಡುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಂಭಾಲ್ನಲ್ಲಿ ಆತಂಕದ ಹೋಳಿ ಹಬ್ಬ, ಖಾಕಿ ಭದ್ರತೆಯಲ್ಲಿ ಸಂಭ್ರಮಾಚರಣೆ. ಉತ್ತರ ಪ್ರದೇಶದ ಸಂಭಲ್ ನಗರ ಸಾಕಷ್ಟು ಸುದ್ದಿ ಮಾಡುತ್ತಿದೆ. ಹೋಳಿಯ ಈ ಸಮಯದಲ್ಲೂ ಸಂಭಲ್ ಸಾಕಷ್ಟು ಸುದ್ದಿಯಲ್ಲಿದೆ. ಹೋಳಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೀತಿದೆ. ದಿನಕ್ಕೊಂದು ಹೋಳಿ ಹಬ್ಬವನ್ನ ಆಚರಿಸಲಾಗ್ತಿದೆ. ಮಥುರಾ, ಬರ್ಸಾನ ಸೇರಿದಂತೆ ಹಲವೆಡೆ ನೂರಾರು ಜನ ಹೋಳಿಯಲ್ಲಿ ಮಿಂದೆದ್ದು ಸಂಭ್ರಮಿಸುತ್ತಿದ್ದಾರೆ. ಆದರೆ ಸಂಭಾಲ್ನಲ್ಲಿ ಇದು ತದ್ವಿರುದ್ಧವಾಗಿದೆ. ಸಂಭಾಲ್ನಲ್ಲಿ ಹೋಳಿ ವರ್ಸಸ್ ಶುಕ್ರವಾರದ ನಮಾಜ್ ತಾರಕಕ್ಕೇರಿದೆ. ಹೌದು, ಶುಕ್ರವಾರವೇ ಹೋಳಿ ಹಬ್ಬ ಬಂದಿದ್ದು ಅಂದೇ ಮುಸಲ್ಮಾನರು ನಮಾಜ್ ಮಾಡಲಿದ್ದಾರೆ. ಹೋಳಿ ಆಚರಿಸುವುದರಿಂದ ನಮಾಜ್ಗೆ ತೊಂದರೆಯಾಗುತ್ತೆ ಅಂತ ಹಲವರು ಮನವಿ ಮಾಡಿದ್ರು. ಇದಕ್ಕೆ ಸ್ಥಳೀಯ ಪೊಲೀಸ್ ಅಧಿಕಾರಿಯೊಬ್ಬರು ಖಡಕ್ ಆಗಿಯೇ ಪ್ರತಿಕ್ರಿಯಿಸಿದ್ರು. ಇದಾದ ಬಳಿಕ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ವಿವಾದಕ್ಕೂ ಕಾರಣವಾಗಿತ್ತು. ಇಷ್ಟಾದ ಬಳಿಕವೂ ನಮಾಜ್ ವರ್ಸಸ್ ಹೋಳಿ ಹಬ್ಬ ವಾರ್ ಜೋರಾಗಿದೆ. ಸಂಭಾಲ್ನಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಪೊಲೀಸ್ ಸರ್ಪಗಾವಲು ಇರಿಸಲಾಗಿದೆ. ಹೋಳಿ ಹಾಗೂ ನಮಾಜ್ ಇರುವ ಕಾರಣ ಸಮಸ್ಯೆ ಆಗಬಾರದು ಅಂತ ಹೆಚ್ಚಿನ ಭದ್ರತೆ ನಿರ್ವಹಿಸಲಾಗಿದೆ. ಹೀಗಾಗಿ ಭದ್ರತೆಯೊಂದಿಗೆ ಹೋಳಿ ಹಬ್ಬ ಆಚರಿಸುವಂತಾಗಿದೆ. ಸಂಭಲ್ನ ಜಾಮಿಯಾ ಮಸೀದಿಯಲ್ಲಿ ಈ ಸಲ ಸರ್ವೆ ಮಾಡಲಾಗಿತ್ತು. ಇಲ್ಲಿನ ಜಾಮಿಯಾ ಮಸೀದಿಯಲ್ಲಿ ದೇಗುಲದ ಕೆಲವು ಕುರುಹುಗಳು ಪತ್ತೆಯಾಗಿದ್ವು. ಈ ಕಾರಣಕ್ಕಾಗಿಯೇ ಸಂಭಲ್ನಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಅಲ್ಲದೆ ಉತ್ಖನನ ವೇಳೆ ಇದೇ ಜಾಗದಲ್ಲಿ ಹಿಂದೂ ಧರ್ಮದ ಸಾಕಷ್ಟು ಕುರುಹುಗಳು ಲಭ್ಯವಾಗಿತ್ತು. ಅಲ್ಲಿಂದ ಜಾಮಿಯಾ ಮಸೀದಿಯ ಜಾಗದಲ್ಲಿ ಹರಿಹರೇಶ್ವರ ಮಂದಿರವಿದೆ ಎಂಬ ವಾದಕ್ಕೆ ಪುಷ್ಟಿ ಬಂದಿತ್ತು. ಅಂದಿನಿಂದ ಸಂಭಲ್ ಎಲ್ಲ ಕಾರಣಕ್ಕೂ ಸುದ್ದಿಯಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಲ್ಲರನ್ನ ಒಂದು ಮಾಡುವ ಹೋಳಿ ಹಬ್ಬ ಇದೀಗ ಭಾರಿ ಸುದ್ದಿಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದ್ದು, ಸಂಭಾಲ್ನಲ್ಲಿ ಆತಂಕದಲ್ಲೇ ಸೆಲೆಬ್ರೇಟ್ ಮಾಡುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಂಭಾಲ್ನಲ್ಲಿ ಆತಂಕದ ಹೋಳಿ ಹಬ್ಬ, ಖಾಕಿ ಭದ್ರತೆಯಲ್ಲಿ ಸಂಭ್ರಮಾಚರಣೆ. ಉತ್ತರ ಪ್ರದೇಶದ ಸಂಭಲ್ ನಗರ ಸಾಕಷ್ಟು ಸುದ್ದಿ ಮಾಡುತ್ತಿದೆ. ಹೋಳಿಯ ಈ ಸಮಯದಲ್ಲೂ ಸಂಭಲ್ ಸಾಕಷ್ಟು ಸುದ್ದಿಯಲ್ಲಿದೆ. ಹೋಳಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೀತಿದೆ. ದಿನಕ್ಕೊಂದು ಹೋಳಿ ಹಬ್ಬವನ್ನ ಆಚರಿಸಲಾಗ್ತಿದೆ. ಮಥುರಾ, ಬರ್ಸಾನ ಸೇರಿದಂತೆ ಹಲವೆಡೆ ನೂರಾರು ಜನ ಹೋಳಿಯಲ್ಲಿ ಮಿಂದೆದ್ದು ಸಂಭ್ರಮಿಸುತ್ತಿದ್ದಾರೆ. ಆದರೆ ಸಂಭಾಲ್ನಲ್ಲಿ ಇದು ತದ್ವಿರುದ್ಧವಾಗಿದೆ. ಸಂಭಾಲ್ನಲ್ಲಿ ಹೋಳಿ ವರ್ಸಸ್ ಶುಕ್ರವಾರದ ನಮಾಜ್ ತಾರಕಕ್ಕೇರಿದೆ. ಹೌದು, ಶುಕ್ರವಾರವೇ ಹೋಳಿ ಹಬ್ಬ ಬಂದಿದ್ದು ಅಂದೇ ಮುಸಲ್ಮಾನರು ನಮಾಜ್ ಮಾಡಲಿದ್ದಾರೆ. ಹೋಳಿ ಆಚರಿಸುವುದರಿಂದ ನಮಾಜ್ಗೆ ತೊಂದರೆಯಾಗುತ್ತೆ ಅಂತ ಹಲವರು ಮನವಿ ಮಾಡಿದ್ರು. ಇದಕ್ಕೆ ಸ್ಥಳೀಯ ಪೊಲೀಸ್ ಅಧಿಕಾರಿಯೊಬ್ಬರು ಖಡಕ್ ಆಗಿಯೇ ಪ್ರತಿಕ್ರಿಯಿಸಿದ್ರು. ಇದಾದ ಬಳಿಕ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ವಿವಾದಕ್ಕೂ ಕಾರಣವಾಗಿತ್ತು. ಇಷ್ಟಾದ ಬಳಿಕವೂ ನಮಾಜ್ ವರ್ಸಸ್ ಹೋಳಿ ಹಬ್ಬ ವಾರ್ ಜೋರಾಗಿದೆ. ಸಂಭಲ್ನಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಪೊಲೀಸ್ ಸರ್ಪಗಾವಲು ಇರಿಸಲಾಗಿದೆ. ಹೋಳಿ ಹಾಗೂ ನಮಾಜ್ ಇರುವ ಕಾರಣ ಸಮಸ್ಯೆ ಆಗಬಾರದು ಅಂತ ಹೆಚ್ಚಿನ ಭದ್ರತೆ ನಿರ್ವಹಿಸಲಾಗಿದೆ. ಹೀಗಾಗಿ ಭದ್ರತೆಯೊಂದಿಗೆ ಹೋಳಿ ಹಬ್ಬ ಆಚರಿಸುವಂತಾಗಿದೆ. ಸಂಭಲ್ನ ಜಾಮಿಯಾ ಮಸೀದಿಯಲ್ಲಿ ಈ ಸಲ ಸರ್ವೆ ಮಾಡಲಾಗಿತ್ತು. ಇಲ್ಲಿನ ಜಾಮಿಯಾ ಮಸೀದಿಯಲ್ಲಿ ದೇಗುಲದ ಕೆಲವು ಕುರುಹುಗಳು ಪತ್ತೆಯಾಗಿದ್ವು. ಈ ಕಾರಣಕ್ಕಾಗಿಯೇ ಸಂಭಲ್ನಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಅಲ್ಲದೆ ಉತ್ಖನನ ವೇಳೆ ಇದೇ ಜಾಗದಲ್ಲಿ ಹಿಂದೂ ಧರ್ಮದ ಸಾಕಷ್ಟು ಕುರುಹುಗಳು ಲಭ್ಯವಾಗಿತ್ತು. ಅಲ್ಲಿಂದ ಜಾಮಿಯಾ ಮಸೀದಿಯ ಜಾಗದಲ್ಲಿ ಹರಿಹರೇಶ್ವರ ಮಂದಿರವಿದೆ ಎಂಬ ವಾದಕ್ಕೆ ಪುಷ್ಟಿ ಬಂದಿತ್ತು. ಅಂದಿನಿಂದ ಸಂಭಲ್ ಎಲ್ಲ ಕಾರಣಕ್ಕೂ ಸುದ್ದಿಯಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಲ್ಲರನ್ನ ಒಂದು ಮಾಡುವ ಹೋಳಿ ಹಬ್ಬ ಇದೀಗ ಭಾರಿ ಸುದ್ದಿಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದ್ದು, ಸಂಭಾಲ್ನಲ್ಲಿ ಆತಂಕದಲ್ಲೇ ಸೆಲೆಬ್ರೇಟ್ ಮಾಡುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ.
ಆತಂಕದ ಹೋಳಿ ಹಬ್ಬ, ಖಾಕಿ ಭದ್ರತೆಯಲ್ಲಿ ಸಂಭ್ರಮಾಚರಣೆ. ಉತ್ತರ ಪ್ರದೇಶದ ಸಂಬಲ್ ನಗರ ಸಾಕಷ್ಟು ಸುದ್ದಿ ಮಾಡುತ್ತಿದೆ. ಹೋಳಿಯ ಈ ಸಮಯದಲ್ಲೂ ಸಂಬಲ್ ಸಾಕಷ್ಟು ಸುದ್ದಿಯಲ್ಲಿದೆ. ಹೋಳಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೀತಿದೆ. ದಿನಕ್ಕೊಂದು ಹೋಳಿ ಹಬ್ಬವನ್ನ ಆಚರಿಸಲಾಗ್ತಿದೆ. ಮಥುರಾ, ಬರ್ಸಾನ ಸೇರಿದಂತೆ ಹಲವೆಡೆ ನೂರಾರು ಜನ ಹೋಳಿಯಲ್ಲಿ ಮಿಂದೆದ್ದು ಸಂಭ್ರಮಿಸುತ್ತಿದ್ದಾರೆ. ಆದ್ರೆ ಸಂಬಾಲ್ನಲ್ಲಿ ಇದು ತದ್ವಿರುದ್ಧವಾಗಿದೆ. ಸಂಬಲ್ನಲ್ಲಿ ಹೋಳಿ ವರ್ಸಸ್ ಶುಕ್ರವಾರದ ನಮಾಜ್ ತಾರಕಕ್ಕೇರಿದೆ. ಹೌದು, ಶುಕ್ರವಾರವೇ ಹೋಳಿ ಹಬ್ಬ ಬಂದಿದ್ದು ಅಂದೇ ಮುಸಲ್ಮಾನರು ನಮಾಜ್ ಮಾಡಲಿದ್ದಾರೆ. ಹೋಳಿ ಆಚರಿಸುವುದರಿಂದ ನಮಾಜ್ಗೆ ತೊಂದರೆಯಾಗುತ್ತೆ ಅಂತ ಹಲವರು ಮನವಿ ಮಾಡಿದ್ರು. ಇದಕ್ಕೆ ಸ್ಥಳೀಯ ಪೊಲೀಸ್ ಅಧಿಕಾರಿಯೊಬ್ಬರು ಖಡಕ್ ಆಗಿಯೇ ಪ್ರತಿಕ್ರಿಯಿಸಿದ್ರು. ಇದಾದ ಬಳಿಕ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ವಿವಾದಕ್ಕೂ ಕಾರಣವಾಗಿತ್ತು. ಇಷ್ಟಾದ ಬಳಿಕವೂ ನಮಾಜ್ ವರ್ಸಸ್ ಹೋಳಿ ಹಬ್ಬ ವಾರ್ ಜೋರಾಗಿದೆ. ಸಂಬಲ್ನಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಪೊಲೀಸ್ ಸರ್ಪಗಾವಲು ಇರಿಸಲಾಗಿದೆ. ಹೋಳಿ ಹಾಗೂ ನಮಾಜ್ ಇರುವ ಕಾರಣ ಸಮಸ್ಯೆ ಆಗಬಾರದು ಅಂತ ಹೆಚ್ಚಿನ ಭದ್ರತೆ ನಿರ್ವಹಿಸಲಾಗಿದೆ. ಹೀಗಾಗಿ ಭದ್ರತೆಯೊಂದಿಗೆ ಹೋಳಿ ಹಬ್ಬ ಆಚರಿಸುವಂತಾಗಿದೆ. ಸಂಬಲ್ನ ಜಾಮಿಯಾ ಮಸೀದಿಯಲ್ಲಿ ಈ ಸಲ ಸರ್ವೆ ಮಾಡಲಾಗಿತ್ತು. ಇಲ್ಲಿನ ಜಾಮಿಯಾ ಮಸೀದಿಯಲ್ಲಿ ದೇಗುಲದ ಕೆಲವು ಕುರುಹುಗಳು ಪತ್ತೆಯಾಗಿದ್ವು. ಈ ಕಾರಣಕ್ಕಾಗಿಯೇ ಸಂಬಲ್ನಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಅಲ್ಲದೆ ಉತ್ಖನನ ವೇಳೆ ಇದೇ ಜಾಗದಲ್ಲಿ ಹಿಂದೂ ಧರ್ಮದ ಸಾಕಷ್ಟು ಕುರುಹುಗಳು ಲಭ್ಯವಾಗಿತ್ತು. ಅಲ್ಲಿಂದ ಜಾಮಿಯಾ ಮಸೀದಿಯ ಜಾಗದಲ್ಲಿ ಹರಿಹರೇಶ್ವರ ಮಂದಿರವಿದೆ ಎಂಬ ವಾದಕ್ಕೆ ಪುಷ್ಟಿ ಬಂದಿತ್ತು. ಅಂದಿನಿಂದ ಸಂಬಲ್ ಎಲ್ಲ ಕಾರಣಕ್ಕೂ ಸುದ್ದಿಯಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಲ್ಲರನ್ನ ಒಂದು ಮಾಡುವ ಹೋಳಿ ಹಬ್ಬ ಇದೀಗ ಭಾರಿ ಸುದ್ದಿಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದ್ದು ಸಂಭಾಲ್ನಲ್ಲಿ ಆತಂಕದಲ್ಲೇ ಸೆಲೆಬ್ರೇಟ್ ಮಾಡುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಂಬಲ್ನಲ್ಲಿ ಆತಂಕದ ಹೋಳಿ ಹಬ್ಬ, ಖಾಕಿ ಭದ್ರತೆಯಲ್ಲಿ ಸಂಭ್ರಮಾಚರಣೆ. ಉತ್ತರ ಪ್ರದೇಶದ ಸಂಬಲ್ ನಗರ ಸಾಕಷ್ಟು ಸುದ್ದಿ ಮಾಡುತ್ತಿದೆ. ಹೋಳಿಯ ಈ ಸಮಯದಲ್ಲೂ ಸಂಬಲ್ ಸಾಕಷ್ಟು ಸುದ್ದಿಯಲ್ಲಿದೆ. ಹೋಳಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೀತಿದೆ. ದಿನಕ್ಕೊಂದು ಹೋಳಿ ಹಬ್ಬವನ್ನ ಆಚರಿಸಲಾಗ್ತಿದೆ. ಮಥುರಾ, ಬರ್ಸಾನ ಸೇರಿದಂತೆ ಹಲವೆಡೆ ನೂರಾರು ಜನ ಹೋಳಿಯಲ್ಲಿ ಮಿಂದೆದ್ದು ಸಂಭ್ರಮಿಸುತ್ತಿದ್ದಾರೆ. ಆದ್ರೆ ಸಂಬಲ್ನಲ್ಲಿ ಇದು ತದ್ವಿರುದ್ಧವಾಗಿದೆ. ಸಂಬಲ್ನಲ್ಲಿ